ತಿಳಿದವನಾದರೂ ಮಲಮೂತ್ರ ಬಿಟ್ಟಿತೆ ಎಂಬುದು ಕನ್ನಡದ ಒಂದು ಅತ್ಯಂತ ಅರ್ಥಗರ್ಭಿತ ಮತ್ತು ವಾಸ್ತವಿಕವಾದ ಗಾದೆಮಾತು. ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ. ಗಾದೆಯ ಅರ್ಥ: ಎಷ್ಟೇ ದೊಡ್ಡ ವಿದ್ವಾಂಸನಾಗಿದ್ದರೂ, ಜ್ಞಾನಿಯಾಗಿದ್ದರೂ ಅಥವಾ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಹೊಂದಿದ್ದರೂ ಸಹ ಅವನು ಮೂಲಭೂತವಾಗಿ ಒಬ್ಬ ಮನುಷ್ಯ. ಮನುಷ್ಯನಿಗೆ ಇರುವ ಹಸಿವು, ನೀರಡಿಕೆ, ನಿದ್ರೆ ಮತ್ತು ಮಲಮೂತ್ರ ವಿಸರ್ಜನೆಯಂತಹ ನೈಸರ್ಗಿಕ ಕ್ರಿಯೆಗಳು ಎಲ್ಲರಿಗೂ ಸಮಾನ. ಜ್ಞಾನ ಬಂದಾಕ್ಷಣ ಶಾರೀರಿಕ ಅವಶ್ಯಕತೆಗಳು ಅಥವಾ ಮಾನವ ಸಹಜ ದೌರ್ಬಲ್ಯಗಳು ಇಲ್ಲದಂತಾಗುವುದಿಲ್ಲ ಎಂಬುದು ಇದರ ಸಾರ. ವಿಸ್ತರಣೆ 1. ಮಾನವ ಸಹಜ ಪ್ರಕೃತಿ. ಒಬ್ಬ ವ್ಯಕ್ತಿ ತುಂಬಾ ಓದಿ ತಿಳಿದವನಾದ ಮಾತ್ರಕ್ಕೆ ಅವನು ದೇವದೂತನಾಗುವುದಿಲ್ಲ. ದೇಹದ ರಚನೆ ಮತ್ತು ಜೈವಿಕ ಕ್ರಿಯೆಗಳು ಅಬಾಲವೃದ್ಧರಾದಿಯಾಗಿ ಪಂಡಿತರಿಂದ ಪಾಮರರವರೆಗೆ ಎಲ್ಲರಿಗೂ ಒಂದೇ ಆಗಿರುತ್ತದೆ. ತಿಳುವಳಿಕೆ ಎನ್ನುವುದು ಮನಸ್ಸಿಗೆ ಸಂಬಂಧಿಸಿದ್ದರೆ, ಮಲಮೂತ್ರ ಎಂಬುದು ದೇಹಕ್ಕೆ ಸಂಬಂಧಿಸಿದ್ದು. 2. ಅಹಂಕಾರದ ನಿರಸನ. ಕೆಲವೊಮ್ಮೆ ಮನುಷ್ಯ ತಾನು ಜ್ಞಾನಿ ಎಂಬ ಅಹಂಕಾರದಿಂದ ತಾನು ಇತರರಿಗಿಂತ ಭಿನ್ನ ಎಂದು ಭಾವಿಸುತ್ತಾನೆ. ಅಂತಹ ಸಂದರ್ಭದಲ್ಲಿ ಈ ಗಾದೆಯು ಮನುಷ್ಯನಿಗೆ ಅವನ ಮಿತಿಯನ್ನು ನೆನಪಿಸುತ್ತದೆ. ಎಂತಹ ಮೇಧಾವಿಯಾದರೂ ಪ್ರಕೃತಿಯ ನಿಯಮಕ್ಕೆ ತಲೆಬಾಗಲೇಬೇಕು ಎಂದು ಇದು ಎಚ್ಚರಿಸುತ್ತದೆ. 3. ತಪ್ಪುಗಳು ಸಹಜ. ವೈಚಾರಿಕವಾಗಿ ಈ ಗಾದೆಯನ್ನು ಗಮನಿಸಿದರೆ ತಿಳಿದವನು ತಪ್ಪು ಮಾಡಬಹುದು ಎಂಬ ಅರ್ಥವೂ ಬರುತ್ತದೆ. ಎಷ್ಟೇ ಜಾಗರೂಕನಾಗಿದ್ದರೂ ಮನುಷ್ಯನಿಂದ ಸಣ್ಣಪುಟ್ಟ ಲೋಪದೋಷಗಳು ಸಂಭವಿಸುವುದು ಸಹಜ. ತಿಳಿದವನು ತಪ್ಪು ಮಾಡಿದಾಗ ಅವನಿಗೆ ಗೊತ್ತಿದ್ದು ಹೀಗೆ ಮಾಡಿದನೆ ಎಂದು ಆಶ್ಚರ್ಯಪಡುವವರಿಗೆ ಇದು ಉತ್ತರ ನೀಡುತ್ತದೆ. 4. ಸಮಾನತೆಯ ಸಂದೇಶ. ಈ ಗಾದೆಯು ಪರೋಕ್ಷವಾಗಿ ಸಮಾನತೆಯನ್ನು ಸಾರುತ್ತದೆ. ಹುದ್ದೆ, ಅಂತಸ್ತು, ಜಾತಿ ಅಥವಾ ಜ್ಞಾನದ ಆಧಾರದ ಮೇಲೆ ಮನುಷ್ಯರು ಬೇರೆಯಾಗಿದ್ದರೂ ಪ್ರಕೃತಿಯ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎಂಬುದನ್ನು ಇದು ಮಾರ್ಮಿಕವಾಗಿ ತಿಳಿಸುತ್ತದೆ. ಸಾರಾಂಶ: ಯಾರೂ ಕೂಡ ಪ್ರಕೃತಿಯ ನಿಯಮಗಳಿಗಿಂತ ಮಿಗಿಲಾದವರಲ್ಲ. ಜ್ಞಾನವು ನಮ್ಮ ಬುದ್ಧಿಯನ್ನು ಬೆಳಗಿಸಬಲ್ಲದೆ ಹೊರತು ನಮ್ಮನ್ನು ಸಂಪೂರ್ಣವಾಗಿ ಶಾರೀರಿಕ ಮಿತಿಗಳಿಂದ ಮುಕ್ತಗೊಳಿಸುವುದಿಲ್ಲ. ಆದ್ದರಿಂದ ಮನುಷ್ಯ ಅಹಂಕಾರ ಬಿಟ್ಟು ವಿನಯದಿಂದ ಇರಬೇಕು ಎನ್ನುವುದೇ ಈ ಗಾದೆಯ ಮೂಲ ಉದ್ದೇಶ.